ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಶಿವರಾತ್ರಿ ಹಬ್ಬಕ್ಕೋಸ್ಕರ ನಾನು ಒಂದು ಡಿಸೈನ್ ರಂಗೋಲಿನ ತೋರಿಸ್ತಾ ಇದ್ದೀನಿ. ನಾನು ಶಿವಲಿಂಗನ ಡ್ರಾ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ನಾವು ಯಾವ ಡಿಸೈನ್ನ ಹಾಕ್ಕೋತೀವಿ ಆ ಡಿಸೈನ್ನ ಮಿಡಲಲ್ಲಿ ಡ್ರಾ ಮಾಡ್ಕೋಬೋದು. ಇದೇ ಪ್ಯಾಟರ್ನಲ್ಲಿ ನೀವು ಬೇಕಿದ್ದರೆ ಬೇರೆ ಡಿಸೈನ್ ರಂಗೋಲಿ ಸಹ ಹಾಕ್ಬೋದು. ಮಿಡಲಲ್ಲಿ ಗಣೇಶ ಅಥವಾ ಬೇರೆ ಯಾವುದಾದ್ರೂ ಡಿಸೈನ್ಸ್ ಆಗಿರ್ಬೋದು, ಧಾರಾಳವಾಗಿ ಹಾಕ್ಕೋಬೋದು. ಇದು ತುಂಬ ನೈಸ್ ಇರುತ್ತೆ. ಯಾವುದೇ ಕಲರ್ ರಂಗೋಲಿ ಮಿಕ್ಸ್ ಇರೋದಿಲ್ಲ. ಫುಲ್ ಕಲರ್ ಇರುತ್ತಲ್ವ, ಡೈರೆಕ್ಟ್ ಕಲರು, ಅದನ್ನು ಮೇಲಿಂದ ಹಾಕಿ ಈ ರೀತಿ ಕೈಯಿಂದ ರಬ್ ಮಾಡಿದಾಗ ಈ ರೀತಿ ಸ್ಟಿಕ್ ಆನ್ ಆಗುತ್ತೆ, ಅದು ಮೂವ್ ಆಗೋದಿಲ್ಲ. ರಫ್ ನೆಲದ ಮೇಲೆ ಮಾತ್ರ ಇದನ್ನು ನಾವು ಟ್ರೈ ಮಾಡ್ಬೋದು. ಈ ರೀತಿ ಪ್ಯಾಟ್ರನ್ನ ಸ್ಪ್ರೆಡ್ಡಿಂಗು ಜಸ್ಟ್ ನಾನು ಸ್ಪ್ರಿಂಕಲ್ ಮಾಡ್ತಾ ಈ ರೀತಿ ರಬ್ ಮಾಡಿದ್ದೀನಿ. ಸ್ಕೈ ಕಲರ್ನ ಯೂಸ್ ಮಾಡಿಕೊಂಡು ರಫ್ ಆಗಿ ನಾನು ಸ್ಕೈನ ಡಿಸೈನ್ನ ಪ್ಯಾಟ್ರನ್ನ ರಿಪ್ಲಿಕಾ ಮಾಡ್ತಾಯಿದ್ದೀನಿ. ಈಗ ವೈಟ್ ಕಲರಿಂದ ಮೋಡ ರೀತಿ ಅದರ ಮೇಲೆ ಸ್ಪ್ರಿಂಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಕಂಪ್ಲೀಟ್ ಆಗ್ತಾಯಿದೆ. ಸೇಮ್ ಸ್ಕೈ ಥರ ಕಾಣ್ತಾ ಇದೆ ಅಲ್ವಾ. ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಕೊಂಡು ಶಿವಲಿಂಗನ ಡ್ರಾ ಮಾಡ್ಕೋತೀನಿ. ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ರಂಗೋಲಿ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಯೂನಿಕ್ ಡಿಸೈನ್ ಆಗಿರೋ ರಂಗೋಲಿಗಳು ನನ್ನ ಚಾನಲಲ್ಲಿವೆ, ನೀವು ಹೋಗಿ ಚೆಕ್ ಮಾಡಿ. ಸಿಂಪಲ್ ರಂಗೋಲೀಸ್ ಇದೆ, ನಿಮಗೆ ಬೇಕಾಗಿರೋ ಸಿಂಪಲ್ ಆಗಿ ಯಾವ ರೀತಿ ಬೇಕೋ ರಂಗೋಲಿ ಮೇಕಿಂಗ್ ವಿಡಿಯೋಸ್ಗಳು ಇವೆ, ಹೋಗಿ ಒಂದು ಸರಿ ಚೆಕ್ ಮಾಡಿ. ರಂಗೋಲಿ ಬರದೇ ಇರೋರು ಸಹ ಆರಾಮಾಗಿ ರಂಗೋಲಿ ಹಾಕಬಹುದು. ಒಳ್ಳೆ ರಂಗೋಲಿ ಮೇಕಿಂಗ್ ವಿಡಿಯೋಗಳಿಗೆ ಲಕ್ಷ್ಮೀ ಮಂಜುನಾಥ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಈಗ ಇಷ್ಟು ಆದಮೇಲೆ ನಾವು ಇದಕ್ಕೆ ಬೇಕಾದರೆ ಡಾರ್ಕ್ ಔಟ್ಲೈನ್ ಕೊಟ್ಟು ಬೇಕಾದರೆ ಕಂಪ್ಲೀಟ್ ಮಾಡ್ಬೋದು. ಈಗ ನಾನು ಇದಕ್ಕೆ ತುಂಬ ಸಿಂಪಲ್ಲಾಗಿ ಮೇಲಿಂದ ಸ್ವಲ್ಪ ಕಲರ್ಸ್ನ ಶೇಡ್ ಮಾಡ್ತಾ ಹೂವಿನ ಹಾರದ ರೀತಿ ಫುಲ್ ಸರ್ಕಲ್ನ ಕವರ್ ಮಾಡ್ಕೊಳ್ತೀನಿ. ಗ್ರೀನ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದಾಗಿತ್ತು, ನಾನು ಗ್ರೀನ್ ಇಲ್ಲಿ ಯೂಸ್ ಮಾಡಿಲ್ಲ. ನೋಡಿ ಕಂಪ್ಲೀಟ್ ಆಗ್ತಾ ಇದೆ. ಈಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ನಾನು ಗ್ರೀನ್ ಕಲರ್ನ ಔಟ್ಲೈನ್ ಕೊಟ್ಟಿದ್ದೀನಿ ಹಾರದ ಸುತ್ತು. ನೋಡಿ ಸುಮ್ಮನೆ ಆಗಬೇಡಿ, ದಯವಿಟ್ಟು ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ. ಈಗ ನಾನು ಅದರ ಸುತ್ತು ಈ ರೀತಿ ಲೈನ್ಸ್ನ ಹಾಕ್ಕೊಂಡು ಈ ರೀತಿ ಲೈನ್ ಅಂತ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಪೆಟಲ್ನ ಕೊಡ್ತಾ ಶೇಡ್ ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋಸ್ನಲ್ಲಿ ನೀವು ಅತಿ ಹೆಚ್ಚು ಶೇಡಿಂಗ್ ರಂಗೋಲೀಸ್ನ ನೋಡ್ಬೋದು. ಶೇಡಿಂಗ್ ಮಾಡೋದ್ರಿಂದ ರಂಗೋಲಿಗೆ ತುಂಬ ಬ್ಯೂಟಿಫುಲ್ ಲುಕ್ ಬರುತ್ತೆ. ಕಲರ್ ನಾವು ಸಿಂಪಲ್ಲಾಗಿ ಸ್ವಲ್ಪ ಯೂಸ್ ಮಾಡಿಕೊಂಡು ಅತಿ ಹೆಚ್ಚು ವೈಟ್ ಕಲರ್ನಿಂದನೇ ಹೈಲೈಟ್ ಆಗೋ ರೀತಿ ಮಾಡಬೇಕು. ಅಂದರೆ ನೀವು ಶೇಡ್ ಮಾಡೋದನ್ನು ಫಸ್ಟು ಕಲ್ತ್ಕೊಳ್ಳಿ. ಶೇಡ್ ಮಾಡೋದು ತುಂಬ ಈಸಿ. ಎಲ್ಲಿ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬಿಗಿ ಹಿಡ್ತಾ ಫಾಸ್ಟಾಗಿ ಮೂವ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ನಾವು ಸ್ಟಾರ್ಟಿಂಗ್ ಅದೇ ಹೆಜ್ಜಿಂದನೇ ಸ್ಟಾರ್ಟ್ ಮಾಡಬೇಕು. ಪ್ರತಿ ಸರಿನೂ ಅದೇ ಹೆಜ್ಜಿಂದ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಡಾರ್ಕಾಗಿ ಬಂದು ಆಮೇಲೆ ಈ ರೀತಿ ಬರುತ್ತೆ.